ಭ್ರಷ್ಟ ನೀಚ ಅಯೋಗ್ಯ ಸರ್ಕಾರಿ ವೈದ್ಯರಿಗೆ ಭ್ರಷ್ಟ ನೀಚ ಅಯೋಗ್ಯ ಸರ್ಕಾರಿ ವೈದ್ಯರಿಗೆ ಬೈಲಹೊಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ನೌಕರಿ ಮಾಡುವಂತ ಗದಗ ಬಾಯಿಗೆ ಮಗುವನ್ನು ಶವವಾಗಿ ಪಟ್ಟಂತ ಗದಗ ಬಾಯಿಗೆ ಭ್ರಷ್ಟ ನೀಚ ಅಯೋಗ್ಯ ಗದಗ ಬಾಯಿಗೆ ಜನರನ್ನು ಸುಲಿಗೆ ಮಾಡುತ್ತಿರುವ ಸರ್ಕಾರಿ ವೈದ್ಯರಿಗೆ ಬೇಕೇ ಬೇಕು ಭ್ರಷ್ಟ ನೀಚ ಅಯೋಗ್ಯ ಬೈಲಹೊಂಗಲ ಸರ್ಕಾರಿ ವೈದ್ಯರಿಗೆ ಬೇಕೇ ಬೇಕು ಭ್ರಷ್ಟ ನೀಚ ಅಯೋಗ್ಯ ಬೈಲಹೊಂಗಲ ಸರ್ಕಾರಿ ವೈದ್ಯರಿಗೆ ಬಡ ಜನರನ್ನು ಸುಲಿಗೆ ಮಾಡುತ್ತಿರುವ ಗದಗ ಬಾಯಿಗೆ ಭ್ರಷ್ಟ ನೀಚ ಅಯೋಗ್ಯ ಗದಗ ಬಾಯಿಗೆ ಬೇಕೇ ಬೇಕು ಬೈಲಹೊಂಗಲ ಅಯೋಗ್ಯ ಸಿದ್ಧಾಂತ ಸುಲಿಗೆ ಮಾಡುತ್ತಿರುವ ಸರ್ಕಾರಿ ವೈದ್ಯರಿಗೆ ಬೇಕೇ ಬೇಕು ಏನ್ ವಿಷಯ ಚಲೋ ಹೇಳ್ರಿ ಅದನ್ನ. ಸ್ನೇಹಿತರೆ, ನಾನು ಸಿದ್ದು ಕಣಬರಗಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಳಗಾವಿ ಜಿಲ್ಲಾ ಗೌರವಾಧ್ಯಕ್ಷ. ನಾವು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಒಂದೇ ಗೇಟಿನಲ್ಲಿ ಇರುತ್ತೇವೆ. ಇಲ್ಲಿ ಬಂದಿರುವಂತಹ ವಿಷಯ ಇಷ್ಟೇ. ಇದು ಸರ್ಕಾರಿ 100 ಹಾಸಿಗೆಗಳ ಆಸ್ಪತ್ರೆ. ಇಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಏನು ಬಾಣಂತಿಯರು ಇರಬಹುದು ಅಥವಾ ಇನ್ನು ಉಳಿದ ರೋಗಿಗಳು ಸಾಕಷ್ಟು ಜನ ಇಲ್ಲಿ ದಿನಪ್ರತಿಯಾಗಿ ಸಾವಿರಾರು ಜನ ವೈದ್ಯರದಾರ ಅಂದ್ರ 40 ಜನ ಎಲ್ಲರೂ ಸ್ಥಳೀಯರ ಅಂತಂದ್ರೆ ಈ ಸ್ಥಳೀಯರ ಏನು ವೈದ್ಯರದಾರು ಇವರು ಈ ಸರ್ಕಾರಿ ಆಸ್ಪತ್ರೆ ಬಿಟ್ಟು ಸಹ ಬೈಲಹೊಂಗಲ ನಗರದೊಳಗ 4 ಅಂತಸ್ತಿನ ಇವರು ಆಸ್ಪತ್ರೆ ಇದಾವ. ಇಲ್ಲಿ ಇರುವಂತ ಆಸ್ಪತ್ರೆ ವೈದ್ಯರದ್ದು ಏನೈತೆ ಅಂತಂದ್ರೆ ವಿಚಾರ, ಅವ್ರು ಇಲ್ಲಿ ಯಾಕೆ ನೌಕರಿ ಮಾಡ್ತಾರ ಅಂತಂದ್ರ ಇಲ್ಲಿ ಬರುವಂತ ಪೇಷಂಟ್ಗಳನ್ನ ಇಲ್ಲಿ ಪರಿಚಯ ಮಾತ್ರ ಮಾಡಿಕೊಳ್ಳೋದು ಸುಮ್ಮನೆ ಒಂದೀಟ ಅವನೇನೇನ್ ಟೆಟಸ್ಕೋಪ್ ಹಚ್ಚಂಗಿಲ್ಲ, ಅವ್ನ ಮೈ ಮುಟ್ಟಂಗಿಲ್ಲ, ಏನ್ ಆತು ಏನ್ ಹೋತು ಕೇಳಂಗಿನ ಇಲ್ಲ. ಬಂದಿ ಬಾ ಅಂದ್ರ ಒಂಥರ ಆ ಪಶುಗಳನ್ನ ಉಪಯೋಗ ಮಾಡ್ಕೋತಾರಲ್ಲ ಆ ತರ ಈ ವೈದ್ಯರು ಉಪಯೋಗ ಮಾಡ್ಕೋತಾರ. ಆ ರೋಗಿ ಬಂದಾನಪ್ಪ ಅಂತಂದ್ರ ಬಂದಿ ಬಾ ಅಂತಾನು, ಕುಂಡ್ರ ಇಲ್ಲ ಟೇಬಲ್ ಮೇಲೆ ಅಂತಾನು. ಇಲ್ಲಿರುವಂತ ವೈದ್ಯರ್ದಿಲ್ಲ ಅವ್ನ ಏನ್ ಟೆಟಸ್ಕೋಪ್ ಹಚ್ಚಿ ನಾನು ಇಲ್ಲಿ ನನಗ 40-45 ವಯಸ್ಸ ಯಾವನೇ ಡಾಕ್ಟರ್ ನೋಡಿಲಿ ಸರ್ಕಾರಿ ವೈದ್ಯರು. ಆದ್ರೆ ಇವ್ರಿಗೆ ಅಗದಿ ಕಡಿಮೆ ಅಂತಂದ್ರ 1 ರಿಂದ 1.5 ಲಕ್ಷ ಸಂಬಳ ಕೊಡ್ತಾರ ಸರ್ಕಾರದವ್ರು ಸಂಬಳ ಇಲ್ಲಿಂದ ಕೊಡ್ತಾರಪ್ಪ ಅಂತಂದ್ರ ಇಲ್ಲಿ ಮುಖ್ಯ ವೈದ್ಯಾಧಿಕಾರಿಗಳು ಇರ್ಬೋದು. ಇವ್ರು ಯಾರು ವೈದ್ಯಾಧಿಕಾರಿಗಳು ಅಥವಾ ಸರ್ಕಾರ ಅವ್ರ ಮನಿಂತ್ರ ಎಲ್ಲೂ ದುಡ್ಡು ತಂದ ಈ ವೈದ್ಯರಿಗೆ ಹಣವನ್ನ ಸಂಬಳ ಆಗಿ ನೀಡಂಗಿಲ್ಲ. ಈ ಸಂಬಳ ಎಲ್ಲಿಂದ ಬರ್ತೈತೆ ಅಂದ್ರ ಈ ಜನಸಾಮಾನ್ಯರು ಇಲ್ಲೇನ್ ತೋರಿಸುವಾಗ ಬರ್ತಾರಲ್ಲ ರೋಗಿಗಳು, ಈ ರೋಗಿಗಳಿಂದನ ಸಂದಾಯ ಮಾಡ್ತಾರ. ಯಾವ ತರನಾಗಿ ಸಂದಾಯ ಮಾಡ್ತಾರಪ್ಪ ಅಂತಂದ್ರ ಇವತ್ತ ವಿಶೇಷವಾಗಿ ಎಲ್ಲೋ ಯಾವುದೋ ಒಂದು ಗ್ರಾಮದಿಂದ ಒಬ್ಬ ರೈತ ಇಲ್ಲಿ ತೋರಿಸುವಾಗ ಬರ್ತಾನ ಅಂತಂದ್ರ 10-20 ರೂಪಾಯಿ ಬಸ್ಸಿಗೆ ದುಡ್ಡನ್ನು ಕಟ್ತಾನ ಅಥವಾ ಇಲ್ಲಿ ಎಲಾಡಿಕೆಯನ್ನು ತಗೋತಾನ. ಕರ್ನಾಟಕ ಸರ್ಕಾರಕ್ಕ 1800 ಕೋಟಿ ರೂಪಾಯಿ ಸಂದಾಯ ಆಕೈತೆ ಪ್ರತಿ ದಿವಸ. ಹೇಳತ್ತನ್ನ ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ 3,73,000 ಕೋಟಿ ಬಜೆಟ್. ನಮ್ಮ ರಾಜ್ಯದೊಳಗ ನಮ್ಮ ರಾಜ್ಯ ಬಡತನ ಸ್ಥಿತಿ ಒಳಗಿಲ್ಲ. ಆದ್ರ ನಮ್ಮ ಈ ತಾಲೂಕಾ ಆಸ್ಪತ್ರೆಗಳನ್ನ ನೋಡಿದ್ರ ದನ ಕಟ್ಟಾಕು ಯೋಗ್ಯ ಇಲ್ಲ ಅಂತ ಆಸ್ಪತ್ರೆಗಳದಾವು, ಅಂತ ವೈದ್ಯರದಾರ. ಈ ಮಾತನ್ನ ಯಾಕೆ ಹೇಳತ್ತನಂತಂದ್ರ ವಿಶೇಷವಾಗಿ ಇಲ್ಲಿ ನಮ್ಮ ಈ ಆಸ್ಪತ್ರೆ ಒಳಗ ಸ್ಥಳೀಯರಾದಂತ ಗದಗ ಬಾಯಿ ಅವರಂತದಾರ. ಇಲ್ಲ ಇವ್ರು ಹೆಂಗ ಮಾಡ್ತಾರಂತಂದ್ರ ಒಬ್ಬಾಕಿ ಹೆಣ್ಮಗಳ 3 ತಿಂಗಳ ಹೊಟ್ಟಿಲೆ ಆದ ಕೂಡಲೇ ವಿಶೇಷವಾಗಿ ಆಸ್ಪತ್ರೆಗೆ ಬರ್ತಾರ. ಆಸ್ಪತ್ರೆಗೆ ಬಂದ ಸಮಯದೊಳಗ ಇಲ್ಲಿ ಇರುವಂತ ಗದಗ ಬಾಯಿನ ನೇರವಾಗಿ ಡೋಸಕ್ ಅಂತ ನಾವು ಸರ್ಕಾರಿ ಆಸ್ಪತ್ರೆ ಏನ್ ಮಾಡ್ತೀವಿ, ನಿಮ್ಮ ಮಿಸ್ಸಸ್ ಒಳಗ ಮಗು ಈಗ ಮೂಡೈತಿ, ನನ್ನ ಆಸ್ಪತ್ರೆಗೆ ಬಾ ಅಂದ್ರೆ ನಿನ್ನ ಮಗನ ಉಳ್ಸಾಕ್ ಸಾಧ್ಯ ಐತಿ ಅಂತೇಳಿ ಔಷಧ ಕೊಟ್ರ ಅಂತಂದ್ರ
ಅವಾಗ ಏನಾಕೈತೆ ಅಂದ್ರೆ ಸೀದಾ ಅಲ್ಲಿರುವಂತ ಅವ್ರಿಬ್ಬರು ಗಂಡ ಐತಿ ಏನ್ ಮಾಡ್ತಾರ ಅಂದ್ರೆ ಗದಗ ಬಾಯಿ ಅವ್ರ ಆಸ್ಪತ್ರೆ ಇರ್ಬೋದು ಬಿಟ್ರೆ ಆಯ್ತು ಇನ್ನೊಬ್ರು ಯಾರು ಆಯುಷ್ ವೈದ್ಯರದಾರು ಬಿಟ್ರಿ ಯಾವ ಡಾಕ್ಟರ್ಗಳು ಇಲ್ಲಿ ಎಲ್ಲಾರು ಹಾಜರಿ ಮಾತ್ರ ಇರ್ತದೆ. ನಿಮಗೆ ಎಲ್ಲಾರ ದೇವ್ರ ಬುದ್ಧಿ ಒಳ್ಳೆ ಬುದ್ಧಿ ಕೊಟ್ಟಿದ್ರ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ದಾದ್ರ $1,00,000 ರೂಪಾಯಿ ಸಂಬಳ ತಗೋತಾರ ನಾಲ್ಕರ ಬಂದ್ ಒಳ್ಳೆ ಸೇವೆ ಮಾಡ್ರಿ. ಜನರ ಹಣ ತಿಂತಾರೆ. ಒಳ್ಳೆ ಜನರು ಇಷ್ಟೊಂದು ಜನ ಬರ್ತಾರು, ಒಳ್ಳೆ ಸೇವೆ ನೀಡಿದ್ರೆ ನೆನೆಸ್ತಾರ ನಿಮ್ಮನ್ನ. ನಮ್ಮ ಜನರು ನಿಮ್ಮನ್ನ ಇವತ್ತಿನ ದಿವಸ ವೈದ್ಯರನ್ನ ದೇವ್ರಂತ ನಂಬಿದಾರ. ಆದ್ರೆ ನೀವೇನ್ ಮಾಡಿದ್ರಿ ಇವತ್ತಿನ ದಿವಸ? ಮೇಲಾಗೆ ಇಲ್ಲಿ ಇರುವಂತ ಗದಗ ಬಾಯಿ ಅದಲ್ಲ ಆನ್ ಡ್ಯೂಟಿ ಮ್ಯಾಲ ಅದಾಳ. ಡ್ಯೂಟಿ ಮ್ಯಾಲ ಇದ್ರ ಇಲ್ಲಿ ಇಲ್ಲ ಆಸ್ಪತ್ರೆ ಒಳಗ ಒನ್ಲಿ ಫೋನ್ ಒಳಗ ಹಿಂಗ್ ಮಾಡ್ರಿ, ಈ ಮೆಡಿಸಿನ್ ಮಾಡ್ರಿ, ಈ ಮೆಡಿಸಿನ್ ಮಾಡ್ರಿ ಅಂತೇಳಿ ಇಂತ ಮೆಡಿಸಿನ್ ಅನ್ನ ಕೊಟ್ಕೊಂತ ಗದಗ ಬಾಯಿ ಅವರು ಅಲ್ಲೇ ಕುಂತಾರ ತಮ್ಮ ಸ್ವಂತ ಆಸ್ಪತ್ರೆ ಒಳಗ ಕುಂತಕಾರ ಏನ್ ಬೇಕಲ್ಲ ಅದನ್ನ ಔಷಧ ಇಲ್ಲೇನ್ ನರ್ಸಿಂಗ್ ಕಲ್ತವ್ರು ಅಥವಾ ಕಲಿದೆ ಇದ್ದವ್ರ ಕಡಿಂತ ಏನೇನೋ ಔಷಧ ಕೊಡಿಸ್ಕೊಂತ ಹೋಗ್ಬಿಟ್ಟಿದಾರ. ಕೊಡಿಸಿದಾರು ಮಿತಿ ಮೀರಿ ಆ ಹೆಣ್ಮಗಳ ಡಿಲಿವರಿ ಆಗುವಂತ ಹೆಣ್ಮಗಳು ಇನ್ನೇನು ಬದುಕುಲ್ ಅನ್ನೋದು ಪಕ್ಕ ಗೊತ್ತಾಗೈತೆ ಗದಗ ಬಾಯಿ. ಅವಾಗ ಏನ್ ಮಾಡ್ಯಾಳ ಅಂದ್ರೆ ಆಕಿ ಬಾಯಿ ಅಲ್ಲೇ ಕುಂತ ಫೋನ್ ಮುಖಾಂತರ. ಆದ್ರ ಆ ಹೆಣ್ಮಗಳು ಸಹ ಇವತ್ತಿನ ದಿವಸ ಸಾವು ಮತ್ತು ಇದರ ನಡುವ ಹೋರಾಡತ್ತಾಳ. ಆದ್ರ ಈ ಬಾಯಿಗಿರ್ಬೋದು ಅಥವಾ ಇಲ್ಲಿ ನೌಕರಿ ಮಾಡುವಂತ ವೈದ್ಯರಿಗೆ ನಾ ಹೇಳ್ತಾನು, ನೀವ್ ಎಷ್ಟು ನೀಚರದ್ರಿ ಅಂತ. ನಾಳೆ ನಿಮ್ಮ ಮಕ್ಕಳಿಗೂ ನಿಮ್ಮ ಹೆಂಡ್ರಿಗೂ ಇಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೋ ಅಥವಾ ಸಾರ್ವಜನಿಕರಿಗೆ ಅಷ್ಟ ಮಾಡ್ತಾರೋ ಅಂತ. ಸಾರ್ವಜನಿಕರ ಸಂಬಳ ತಿಂತರಿ ಆಗ್ಬೋದು, ಥೈಲ್ಯಾಂಡ್ ಇರ್ಬೋದು, ಬೇರೆ ದೇಶಗಳಿಗೆ ಹೋಗಿ ತೋರಿಸ್ಕೋತಾರೆ ನಾವು ಕಟ್ಟಿದ ತೆರಿಗೆ ಒಳಗ. ಆದ್ರೆ ನಿಮಗೆ ಏನಾದ್ರು ನಾಚಿಕೆ ಮನೆ ಮಾನ ಮರ್ಯಾದೆ ಇದ್ದಿದ್ದಾದ್ರ ಸಾರ್ವಜನಿಕರ ಅನ್ನ ತಿಂತರಿ, ಸಾರ್ವಜನಿಕರ ಆಸ್ಪತ್ರೆ ಏನಾಗೈತೆ ಅನ್ನೋದನ್ನ ದಯವಿಟ್ಟು ಬಂದು ನೋಡ್ರಿ. ಇಷ್ಟ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತಾನು. ಸಂಬಂಧಪಟ್ಟಂತ ಹೆಣ್ಮಗಳ ಗಂಡ ಅದಾನು ಅಥವಾ ತಾಯಿ ಸುದ್ದಿ ಕರ್ಕೊಂಡ್ ಏನ್ ಮಾಡ್ಯಾರು ಹಂಗಾರ ಅಕ್ಕಿಗೆ ಏನ ಹೇರೋರು ನರ್ಸ್ ತಾಯಿಗಳಿಗೆ ಇವಿಗೆ ಸಲಾಡ್ ಕೊಡು, ಆನಂತರ ಒಂದ್ ಗುಳಿಗೆ ಇಡು, ಆನಂತರ ಒಂದ್ ಇದು ಬ್ಯಾನಿ ಇಂಜೆಕ್ಷನ್ ಮಾಡಿಸು ಅಂತಂದ್ರಿ. ಆ ಪ್ರಕಾರ ಅವ್ರು ನರ್ಸ್ ತಾಯಿಗಳು ಮಾಡಿದಾರ ಅಂತ ಹೇಳಿದಾರ. ಹೋಗ್ಬಿಟ್ರು ಅವ್ರು ಹೋಗಿದಾರ್ರಿ. ಹೋಗಿ ಬ್ಯಾನಿ ಸೂಜರಿ ಮಾಡ್ತಿದ್ರಿ ಅಂದ್ರೆ ಸೂಜರಿ ಮಾಡಕ್ ಯಾರು ಮುಂದ್ ಬರಲ್ರಿ. ಗದಗ ಬಾಯಿ ಮೇಡಮ್ ಮನಿ ಒಳಗದಾಳಿ. ಗದಗ ಬಾಯಿ ಮೇಡಮ್ ಮನಿ ಒಳಗದಾಳ್ರಿ. ಆನಂತರ ಅವ್ರು ಏನ್ ಮಾಡಿರಿ ಸೀರಿಯಸ್ ಬಾಳ ಆಗಂತಲಿ ಅಂದ್ರ ಗದಗ ಬಾಯಿಗೆ ಮೇಡಮ್ ನರ್ಸ್ ಬಾಯಿಗಳು ಫೋನ್ ಹಚ್ಚಿದಾರ್ರಿ. ಮನ್ಯಾಗ ಫೋನ್ ಎತ್ತಿದಾರೆ. ಅವ್ರು ಎತ್ತಿ ಏನ್ ಮಾಡ್ಯಾರ, ಇಲ್ಲ ಬೇರೆ ಕಡೆ ಬರ್ಕೊಟ್ಬಿಡ್ರಿ ಅವ್ರಿಗೆ, ಮಾನ್ ಸಿಟಿಗಾರ ಬರ್ಕೊಡ್ರಿ, ಇಲ್ದ್ರ ಶಿವಲ್ಕರ ಬರ್ಕೊಡ್ರಿ ಅಂತ. ಶಿವಲ್ಕ ಬರ್ಕೊಟ್ರಿ. ಶಿವಲ್ಕ ಬರ್ಕೊಡಲ್ಲಿ ನಾನು ಹೇತಿ ಸಾವಿನ ನಡಕೆ ಹೋರಾಡಿದಾರ್ರಿ. ನಾವು ಕಿವ್ಯಾಗ ಉಬ್ಬಿದೇವ್ರಿ, ಎಲ್ಲಾ ಕಡೆ ಉಬ್ಬಿದೇವ್ರಿ, ಜೀವ ತುಂಬಿದೇವ್ರಿ. ಅಲ್ಲಿ ಹೋಗಿ ನೋಡ್ತೇವ್ರಿ ಡೆಲಿವರಿ ಪೇಷಂಟ್ ಅವ್ರು ಡಾಕ್ಟರ್ಗಳು ಅಂದ್ರಿ ಇಲ್ಲಿ ಮಾಡ ನೀವ್ ಯಾಕೆ ಇಟ್ಕೊಂಡ್ ಕುಂತಾರಿ ಈ ಹುಡುಗಿನ? ಸಾಯಿ ಸ್ಟೇಜ್ನಾಗ ಕೂಸು ತಾಯಿ ಎರಡು ಕೂಡಿ ಸಾಯುದು. ಆ ಸ್ಟೇಜ್ನಾಗ ಕರ್ಕೊಂಡ್ ಬಂದಾರ. ನಾವ್ ಹೆಂಗ್ ಮಾಡುದ್ರಿ ಸರ್ ಅಂತ ನಮ್ಮನ್ನ ಇಟ್ಕೊಂಡ್ ಸ್ಕ್ಯಾನಿಂಗ್ ಈಗ 4,000 ಸ್ಕ್ಯಾನಿಂಗ್ ಇಲ್ಲಿ ಮಾಡಿಸ್ಕೊಂಡು ನಂತರ ಅಲ್ಲಿ ಅವರು ಗದಗ ಬಾಯಿ ಮೇಡಮ್ ಅವರು ಅಲ್ಲಿ ಕಳ್ಸಿರಿ. ಅಲ್ಲಿ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಓಕೆ ಐತಿ ಅಂತ ಹೇಳಿದ್ರು. ಇಲ್ಲ ಬ್ಲಡ್ ಚೆಕಪ್ ಮಾಡಿಸ್ಬೇಕಂತಂದ್ರು. ಮತ್ತೆ ಬ್ಲಡ್ ಚೆಕಪ್ ಗೆ 1200 1300 ರೂಪಾಯಿ ತಗೊಂಡ್ರು ಸ್ಪಾಟ್ ಮೇಲನ. ಅದನ್ನು ಮಾಡಿಸಿದ್ರು. ನಡಪಟ್ಟಿ ಅಂದ್ರು, ಅದನ್ನು ಮಾಡಿಸಿದ್ರು.